ಇನ್ನು ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಗೆ ಇವತ್ತು ಬಾಂಬ್ ಬೆದರಿಕೆ ಬಂದಿರುವಂಥದ್ದು. ಅಲ್ಲಿರುವಂಥವರೆಲ್ಲ ಆಚೆ ಬಂದಿದ್ದಾರೆ. ಕೇವಲ ಬೆಂಗಳೂರಿನ ಪಾಸ್ಪೋರ್ಟ್ ಅಷ್ಟೇ ಅಲ್ಲ, ಮೈಸೂರಿನಲ್ಲಿ ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಬಂದಿದೆ. ಅದಾದ ನಂತರ ಬಾಗಲಕೋಟೆಯಲ್ಲೂ ಕೂಡ ಬಂದಿದೆ. ಯಾಕೆ ಹಿಂಗಾಗಿದೆ ಗೊತ್ತಿಲ್ಲ. ಕೋರಮಂಗಲ ಪಾಸ್ಪೋರ್ಟ್ ಕಚೇರಿಗೆ ಬೆದರಿಕೆಯನ್ನು ಹಾಕಿದ್ದ. ಪಾಸ್ಪೋರ್ಟ್ ಕಚೇರಿ ಸ್ಫೋಟಿಸುವುದಾಗಿ ಇಮೇಲ್ ಬಂದಿದೆ. ಬಾಂಬ್ ಬೆದರಿಕೆ ತಿಳಿತಾ ಇದ್ದಂತೆ ಪಾಸ್ಪೋರ್ಟ್ ಕಚೇರಿ ಈಗ ಬಂದ್ ಮಾಡಿ ಸಿಬ್ಬಂದಿಗಳೆಲ್ಲ ಆಚೆ ಬಂದಿದ್ದಾರೆ. ಸದ್ಯಕ್ಕೆ ಈ ರೀತಿಯಾದಂಥ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಗಳಿಗೆ ಹುಸಿ ಬಾಂಬ್ ಬೆದರಿಕೆ ಆಗ್ತಾ ಇದ್ದಂಗೆ ಕೋರಮಂಗಲ ಪಾಸ್ಪೋರ್ಟ್ ಕಚೇರಿಗೆ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ಬಂದ್ ಮಾಡಿ ಹೊರಗಡೆಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿರುವ ಕೋರ್ಟ್ ಮತ್ತು ಪಾಸ್ಪೋರ್ಟ್ ಕಚೇರಿಗೆ ಬಾಂಬ್ ಬೆದರಿಕೆಯ ಇಮೇಲನ್ನು ಕಳಿಸಿರುವಂಥದ್ದು. ಕಿಡಿಗೇಡಿಗಳು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆದರಿಕೆ ಕರೆ ಮತ್ತು ಇಮೇಲನ್ನು ಕಳಿಸಿರುವಂಥ ಘಟನೆ ನಡೆದಿರುವಂಥದ್ದು. ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರಮಂಗಲ ಪೊಲೀಸರು ಕೋರಮಂಗಲದಲ್ಲಿರುವಂಥ ಪಾಸ್ಪೋರ್ಟ್ ಆಫೀಸ್ ಕಚೇರಿಯನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ನೋಡಿದ್ದಾರೆ. ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಸ್ಕ್ವಾಡ್ಗಳ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಘಟನಾ ಸ್ಥಳದಲ್ಲಿ ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳು ಕೂಡ ಪತ್ತೆ ಆಗಿಲ್ಲ. ಹಾಗಾಗಿ ಇದೊಂದು ಬೆದರಿಕೆಯ ಕರೆ ಅನ್ನುವಂಥ ತೀರ್ಮಾನಕ್ಕೆ ಪೊಲೀಸರು ಬಂದಂತೆ ಕಾಣ್ತಾ ಇದ್ದಾರೆ. ಯಾಕಂದರೆ ಇದೇ ರೀತಿಯಾಗಿ ಬೇರೆ ಬೇರೆ ಶಾಲೆಗಳು ಮತ್ತು ಕಾಲೇಜುಗಳಿಗೂ ಕೂಡ ಬೆದರಿಕೆ ಕರೆ ಬಂದಿತ್ತು. ಅದೇ ರೀತಿಯಾಗಿ ಇದು ಕೂಡ ಒಂದು ಬೆದರಿಕೆಯ ಇಮೇಲ್ ಅನ್ನುವಂಥ ತೀರ್ಮಾನಕ್ಕೆ ಬಂದಂತೆ ಕಾಣ್ತಿದ್ದಾರೆ. ಯಾಕಂದರೆ ಸ್ಫೋಟಕ ಮಾಡುವ ಸ್ಥಳದಲ್ಲಿ ಯಾವುದೇ ರೀತಿಯ ಅನುಮಾನಾಸ್ಪದ ವಸ್ತು ಮತ್ತು ಸ್ಫೋಟಕ ವಸ್ತು ಪತ್ತೆ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ಇದೊಂದು ಬೆದರಿಕೆಯ ಇಮೇಲ್ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಒಂದು ಈ FIR ಅನ್ನು ದಾಖಲಿಸಿಕೊಂಡು ಯಾರು ಈ ಬೆದರಿಕೆ ಇಮೇಲನ್ನು ಕಳಿಸಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಮಾಡುವ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಮುಂದಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಗಳಿಗೆ ಬಾಂಬ್ ಥ್ರೆಟ್ ಬಂದಿರೋದು. ಈಗಾಗಲೇ ಅಲ್ಲಿ ಬೇಗವನ್ನು ಹಾಕಿ ಎಲ್ಲರನ್ನೂ ಕೂಡ ಆಚೆ ಕಳಿಸಿದ್ದಾರೆ. ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಪಾಸ್ಪೋರ್ಟ್ ಕಚೇರಿಗಳಿಗೆ ಬೆದರಿಕೆಯನ್ನು ಬಂದಿದೆ. ಜೊತೆಗೆ ಮೈಸೂರಿನಲ್ಲಿ ಜಿಲ್ಲಾ ಕೋರ್ಟ್ಗೂ ಕೂಡ ಬೆದರಿಕೆ ಬಂದಿದೆ. ಯಾರು ಇಂಥವ್ರು ಮಾಡ್ತಾ ಇದ್ದಾರೆ ಅಂಥವರಿಗೆ ಕಠಿಣವಾಗಿರುವಂಥ ಶಿಕ್ಷೆಗಳಾಗುವವರೆಗೂ ಕೂಡ ಅದು ಜನರಿಗೂ ಕೂಡ ಗೊತ್ತಾಗಬೇಕು ಯಾವ ರೀತಿಯಾದಂಥ ಶಿಕ್ಷೆ ಅವರಿಗೆ ಆಗಿದೆ ಅಂತೇಳಿ. ಅದರ ಮೂಲಕವಾಗಿ ಒಂದು ಭಯ ಇರುತ್ತೆ. ಇನ್ನೊಬ್ರು ಯಾರು ಕೂಡ ಇಂಥ ದುಷ್ಕೃತ್ಯಕ್ಕೆ ಮುಂದಾಗೋದಿಲ್ಲ. ಒಂಥರ ಭಯದ ವಾತಾವರಣ ಸೃಷ್ಟಿ ಮಾಡಿಬಿಡೋದು. ಅಲ್ಲಿ ಬಾಂಬ್ ಇದೆ ಅನ್ನೋ ತಕ್ಷಣ ಆಚೆ ಬರೋದು, ಅವ್ರು ಇನ್ಯಾವುದೋ ಇದಕ್ಕೋಸ್ಕರ ಇಲ್ಲಿ ಇನ್ಯಾರಿಗೋ ಥ್ರೆಟ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಯಾರು ಇಂಥವೆಲ್ಲ ಮಾಡೋದು? ಸುಮ್ಮನೆ ಅವ್ರನ್ನೆಲ್ಲ ಏನೂ ಇಲ್ಲ ಅಂತೇಳಿ ಬಿಡೋದಿದೆಯಲ್ಲ, ಅದೇ ದೊಡ್ಡ ಸಮಸ್ಯೆ ಆಗ್ತಾ ಇರೋದಿಲ್ಲಿ. ಕಳೆದ ಅನೇಕ ಶಾಲೆಗಳಿಗೂ ಕೂಡ ಇದೇ ರೀತಿಯಾಗಿ ಬೆದರಿಕೆಗಳನ್ನು ಹಾಕಿರೋದು. ಅವುಗಳನ್ನೇ ಇನ್ನೂ ಪತ್ತೆ ಹಚ್ಚುವಂಥ ಕೆಲಸ ಆಗಿದೆಯಾ ಅಥವಾ ಆಗಿಲ್ವಾ ಅದ್ರ ಬಗ್ಗೆ ಕ್ಲಾರಿಟಿನೇ ಕೊಡೋದಿಲ್ಲ ಪೊಲೀಸರು. ಫಸ್ಟ್ ಕೊಡಬೇಕು ಏನಾಗಿದೆ, ಆ ಬಾಂಬ್ಗಳ ಯಾರು ಬೆದರಿಕೆ ಹಾಕಿದ್ರು ಅಂತ ಹೇಳಿ. ಸೊ ಹಾಗಾಗಿ ಅವೆಲ್ಲವೂ ಕೂಡ ಬಂದಾಗ ಸಮಾಜದಲ್ಲಿ ಗೊತ್ತಾಗುತ್ತೆ. ಇಂಥವ್ರು ಯಾರೋ ಬೆದರಿಕೆಯನ್ನು ಹಾಕಿದ್ರು, ಇಂಥವ್ರು ಯಾರೋ ಬಾಂಬ್ ಇದೆ ಅಂತ ಹೇಳಿದ್ರು, ಅಂಥವ್ರಿಗೆ ಇಂಥ ಶಿಕ್ಷೆ ಆಗಿದೆ ಅಂತೇಳಿ ಸಮಾಜದಲ್ಲಿ ಅದೆಲ್ಲವೂ ಕೂಡ ಗೊತ್ತಾದಾಗ ಒಂದು ಭಯ ಅನ್ನೋದಿರುತ್ತೆ. ಇನ್ನೊಂದು ಸಲ ಫೋನ್ ಮಾಡೋದು, ಇಮೇಲ್ ಮಾಡೋದು ಮಾಡಿದ್ರೆ ಭಾಳ ಎಚ್ಚರಿಕೆಯಿಂದಿರಬೇಕಾಗತ್ತೆ.